35 ವರ್ಷಗಳಿಂದ ರೈತನ ಅಡೆತಡೆ ತೊಂದರೆ ಹೇಳ್ತಿರ್ತ. ತಾನು ಗಳಿಸಿದಂತ ಆಸ್ತಿ, ತನ್ನ ತಂದೆಯ ಆಸ್ತಿ, ಅದನ್ನು ಮಾರಂಗಿಲ್ಲ, ಅದ್ರ ಮೇಲೆ ಲೋನ್ ತೆಗೆಯಂಗಿಲ್ಲ. ಅವನು ಏನ್ ಮಾಡಬೇಕು, ಕಷ್ಟ ಕಾರ್ಪಣ್ಯ ಬಂದಾಗ ಏನ್ ಮಾಡ್ಬೇಕಂತೇಳಿ 35 ವರ್ಷ ಸತತ ತೊಂದರೆಯಲ್ಲಿರ್ತಕ್ಕಂಥ ರೈತ ಇವತ್ತು ನಿಟ್ಟುಸಿರು ಬಿಡುವ ರೀತಿಯಲ್ಲಿ ಇವತ್ತು ತೀರ್ಮಾನ ಆಗ್ತದೆ. ಏನ್ ತೀರ್ಮಾನ ಆಗ್ತಿದೆ ಅಂದ್ರೆ, ಮುಳುಗಡೆ ಪ್ರದೇಶವನ್ನ 3 ವರ್ಷದಲ್ಲಿ ಸಂಪೂರ್ಣವಾಗಿ ಹಣ ಕೊಟ್ಟು ಪರ್ಚೇಸ್ ಮಾಡೋದು, ಇಲ್ಲ ಕನ್ಸೆಂಟ್ ತಗೊಳ್ಳೋದು. ಇದು ನಮಗೆ ಇಂಥ ಖುಷಿ ತರ್ತಕ್ಕಂಥದ್ದಲ್ಲ. ನಾನು ಹಿಂದಿನವ್ರ ಬಗ್ಗೆ ಏನ್ ಮಾತನಾಡಬೇಕು ನನಗಂತೂ ಅರ್ಥಿಲ್ಲ. ಕೆನಾಲ್ ಮಾಡಿದ್ದಾರೆ, ರೋಡ್ಗಳು ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ಆದ್ರೆ ರೈತರಿಗೆ ಹಣ ಕೊಡಕ್ಕೆ ಯಾಕೆ ಹಿಂದೆ ಮುಂದೆ ಹಾಕಿದ್ರು ಅಂದ್ರೆ, ಇಲ್ಲಿ ರೈತರಿಗೆ ನೇರವಾಗಿ ಹಣ ಹೋಗಿತ್ತು, ಅಲ್ಲಿ ಬಡವರ ಏಳಿಗೆಗೆ ಸೇವೆಯಲ್ಲಿ ತೊಡಗಿ ನೊಂದವರ ಕಣ್ಣೀರು ಒರೆಸಿದರು ಕರಗಿ, ಕೆಲಸದಲ್ಲಿ ಹಿತ ಕಂಡ ಕಾಯಕ ಯೋಗಿ, ಕೆಲಸದಲ್ಲಿ ಹಿತ ಕಂಡ ಕಾಯಕ ಯೋಗಿ, ಮಣ್ಣಿನ ಮಗವೋ ನೇಗಿಲ ಯೋಗಿ. ನಮ್ಮ ಮುಳುಗಡೆ ಆದ್ರೂ ಸಂತೃಪ್ತಿಯಿಂದ ಹೊರಗೆ ಬರ್ಬೇಕನ್ನುವ ರೀತಿಯಲ್ಲಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ನಮಗೆ ಸಹಾಯ ಮಾಡ್ತಕ್ಕಂಥದ್ದು. ಅವರ ರೈತ ಪರವಾದ ಕಾಳಜಿಗೆ ನಾವುಗಳೆಲ್ಲ ಅವ್ರ ಮೆಚ್ಚುಗೆ ವ್ಯಕ್ತಪಡಿಸಬೇಕಾಗತ್ತೆ, ಅವ್ರಿಗೆ ಅಭಿನಂದನೆ ನಾನು ಹೇಳಬೇಕಾಗ್ತದೆ. ಬಂದವರೇ, ರೈತ ಬಂದವರೇ, ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂತು ಅವಾಗೆಲ್ಲ ನಾವು ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಕೈ ಹಾಕೊಂಡಿದ್ದೀವಿ. ಎಸ್.ಎಂ. ಕೃಷ್ಣ ಸಾಹೇಬರು ಮುಖ್ಯಮಂತ್ರಿ ಇದ್ರು, ಎಚ್.ಕೆ. ಪಾಲ್ ಸಾಹೇಬರು ನೀರಾವರಿ ಮಂತ್ರಿ ಇದ್ರು. ಫಸ್ಟ್ ಗೇಟ್ ಹಾಕುವ ನಾನು ಮತ್ತು ಜಿಲ್ಲಾ ಮಂತ್ರಿ ಇದ್ದೆ. ಎಚ್.ಕೆ. ಪಾಲ್ ಸಾಹೇಬ್ರ ಹೆಂಗ್ ಮಾಡುದು ಅಂದ್ರೆ, ಕ್ಯಾಬಿನೆಟ್ ಹೋಗಿ ನಡಿ ಅಲ್ಲಿಗೆ ಬಾಗಲಕೋಟೆ ಕ್ಯಾಬಿನೆಟ್ ತಗೊಂಡು ಬಂದು 638 ಕೋಟಿ ರೂಪಾಯಿ ಪ್ಯಾಕೇಜ್ ಕೊಟ್ಟು ಮಾರನೇ ದಿವಸದಿಂದ ಗೇಟ್ ಹಾಕ್ಸಕ್ ನಾವು ತಯಾರಿ ಅದೀವಿ. ಅವಾಗ ಶಿವನಗೌಡರು ಜೆ.ಟಿ. ಪಾಟೀಲ್ ಮಾಡಿ ನಾವು ಅದೀವಂತೆ ಧೈರ್ಯ ಕೊಟ್ಟಿದ್ರೆ, ಬೀಳಗಿಯ ಜನ, ಬಾಗಲಕೋಟೆಯ ಜನ ನಮ್ಮ ನಾಯಕರು ಅಂತಕ್ಕಂಥ ಮಾತಲ್ಲಿ ನಾನು ನೆನಪಿಸ್ಕೊಳ್ಬೇಕಾಗ್ತದೆ.